ಯಾಕೆ GBA? ಆಡಳಿತಾತ್ಮಕ್ಕಿಂತ ಹೆಚ್ಚಾಗಿ ರಿಯಲ್ ಎಸ್ಟೇಟ್ ಉದ್ದೇಶ ಇದೆ ಅನ್ನುವಂಥ ಆರೋಪಗಳು ಕೂಡ ಕೇಳಿಬಂತು. ವಿರೋಧ ಪಕ್ಷದವ್ರಿಗೆ ಗೊತ್ತಿದೆ, ಅದು ತಪ್ಪು ಗ್ರಹಿಕೆ ಅಂತ ಬಿಜೆಪಿ ಹೇಳ್ತಾ ಇದೆ. ಮುಂದೆ ನಾವೇನಾದ್ರು ಅಸ್ತಿತ್ವಕ್ಕೆ ಬಂದರೆ, ಸರ್ಕಾರ ಬಂದರೆ ಖಂಡಿತವಾಗ್ಲೂ GBA ಕ್ಯಾನ್ಸಲ್ ಮಾಡ್ತೀವಿ ಅಂತ. ಹಾಗಂತ ನಾವು ಎದುರ್ಕೊಂಡು ಹೋಗೋಕ್ಕಾಗಲ್ಲ, ಇದನ್ನು ಮುಚ್ಚಲೇಬೇಕು, ನಮ್ಮ ಡ್ಯೂಟಿ ಅದು. ವಿ ಆರ್ ಡೂಯಿಂಗ್ ಇಟ್. ಟನಲ್ ರೋಡ್ ದುಬಾರಿ ಆಗಲ್ವಾ? ಅವನು ಯಾರೊಬ್ಬ MP, ಐ ಡೋಂಟ್ ವಾಂಟ್ ಟು ನೇಮ್ ಇಸ್ ನೇಮ್, ಈ ಟನಲ್ ಮಾಡ್ತಾ ಇರೋದು ದುಡ್ಡು ಬಾಚಕ್ಕೆ ಅಂತ ಹೇಳ್ತಾ ಇದ್ದ. ಮೊನ್ನೆ ನೀವು ರಾಮನಗರಕ್ಕೆ ಹೋದ್ರಿ, ಬಿಡದಿಗೆ ಹೋದ್ರಿ, ರೈತರು ಕೂಡ ನಿಮ್ಮ ಬಗ್ಗೆ ಕಲ್ಲು ಹೊಡಿತಾರೆ, ಮೊಟ್ಟೆನೂ ಹೊಡಿತಾರೆ, ಊನರು ಹಾಕ್ತಾರೆ, ಇವೆಲ್ಲ ನಮ್ಗೆ ಇದ್ದಿದ್ದೇ ಇದೆಯಲ್ಲ. ಇನ್ಫ್ಯಾಕ್ಟ್ RSSನ ಒಂದು ಗೀತೆಯನ್ನು ನೀವು ಹಾಡಿದ್ರಿ ಸದನದೊಳಗೆ, ಅದ್ರ ಬಗ್ಗೆ ಸಾಕಷ್ಟು ದೊಡ್ಡ ಮಾತುಗಳು ಕೂಡ ಕೇಳಿಬಂತು. ಎಲ್ಲವನ್ನೂ ಕೂಡ ಅರಗಿಸಿಕೊಳ್ಳುವಂಥ DK ಶಿವಕುಮಾರ್ ಕ್ಷಮೆ ಕೇಳಿದ್ದು ಯಾಕೆ ಅನ್ನುವಂಥದ್ದು ಒಂದು ಪ್ರಶ್ನೆ ಇದೆ. ನಮ್ಮಂಥ ಧೈರ್ಯವಾಗಿ ತೀರ್ಮಾನ ತೆಗೆದುಕೊಳ್ಳುವಂಥ ರಾಜಕಾರಣಿಗಳಿದ್ರೆ ಮಾತ್ರ ಇಂಥ ಒಂದು ತೀರ್ಮಾನ. ಈ ಕಾಂಗ್ರೆಸ್ ಅವಧಿಯಲ್ಲಿ ಈ ಗಣೇಶನ ಗಲಾಟೆಗಳು ಯಾಕೆ ಪದೇ ಪದೇ ಆಗ್ತಾ ಇದೆ? ಪ್ಲ್ಯಾನ್ BJP ಗಲಾಟೆ. ಈಗ ಚಾಮುಂಡಿ ಉದ್ಘಾಟನೆ ಮಾಡೋದಕ್ಕೆ ಬಾನು ಮುಸ್ತಾಕ್ ಅವ್ರನ್ನ ಕರ್ಕೊಂಡ್ಬಂದ್ರಿ. ಅವರು BJPಯವರ ವಾದ, ಹಿಂದೂ ಸಂಘಟನೆಗಳ ವಾದ ಅಂದರೆ ಭುವನೇಶ್ವರಿಯನ್ನೇ ಒಪ್ತಾ ಇಲ್ಲ, ಕನ್ನಡದ ಒಂದು ತಾಯಿ ಅಂತ ನಾವು ಭಾವಿಸ್ತೀವಿ. ಅಂಥವ್ರನ್ನ ಕರ್ಕೊಂಡು ಹಿಂದೂಗಳ ಮೇಲೆ ಯಾಕೆ ಹೇಳ್ತೀರಿ? ಮೊಸರಲ್ಲಿ ಕಲ್ಲು ಹುಡ್ಕುವಂಥವ್ರು ವಿಪರೀತ ಜನ ಇದ್ದಾರೆ, ಭಾಳ ಜನ ಅದೇ ಕೆಲಸದಲ್ಲೇ ಇದ್ದಾರೆ. ಅವ್ರಿಗೆ ನವೆಂಬರ್ ಕ್ರಾಂತಿಗೆ ಕಾಂಗ್ರೆಸ್ ಪಕ್ಷ ರೆಡಿಯಾಗಿದೆಯಾ ಸರ್? ಹಂಗೆ ನಾನು ರೆಡಿ ಇದ್ದೀನಿ, ಯಾರು ಬೇಕಾದ್ರೂ ಬಂದು. ಘಟ್ಟಕ್ಕೆ ಗುರಿ ಇದೆಯಾ? You rush the glory.